ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ದೀಪ ಹಚ್ಚಿದ್ದೀನಿ. ಸೊ ಆಫೀಸಿಂದ ಬಂದ ತಕ್ಷಣ ಎಕ್ಸಸೈಸ್ ಮಾಡಿಬಿಟ್ಟು ದೀಪ ಹಚ್ಬಿಟ್ಟು ಪ್ರಕುಲ್ನ ಕ್ರಿಕೆಟಿಂದ ಕರ್ಕೊಂಡು ಬರೋದಕ್ಕೆ ಹೋಗ್ತೀನಿ. ಆ್ಯಂಡ್ ಬಂದಮೇಲೆ ನೆಲ್ಲಿಕಾಯಿ ಇತ್ತು, ಸೊ ಪ್ರತಿದಿನ ಕೊಡ್ತೀನಿ. ಸೊ ಇಬ್ಬರು ತಿಂತಿದ್ದಾರೆ. ಇವಳೇನೋ ಮ್ಯಾಂಗೋ ತಿಂತಿದ್ದಾಳೆ ಲಶಿಕಾ. ಮೊನ್ನೆ ಬ್ಯಾಂಗ್ಳೂರಲ್ಲಿ ತಂದಿದ್ವಿ. ಒಂದು ಸ್ವಲ್ಪ ಮಸಾಲೆ ಹಾಕಿ ಪ್ಲೇನ್ ಇದೇ ಥರ ಕಟ್ ಮಾಡಿ ಕೊಡ್ತಾರೆ, ಸಕ್ಕದಾಗಿರುತ್ತೆ. ಸೊ ನೆಲ್ಲಿಕಾಯಿಗೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ದ. ತುಂಬಾ ಒಳ್ಳೆಯದು ಬೆಟ್ಟದ ನೆಲ್ಲಿಕಾಯಿ ತಿಂದರೆ. ಸೊ ಇದು ಚಿಕ್ಕ ಚಿಕ್ಕ ಗಿಡಗಳು ಈ ಥರ ರೀಲಿಂಗ್ಸ್ ಕಂಬಿಗಳಿಗೆ ಹಾಕಿದ್ದೀವಿ ಮೆಟ್ಲ ಹತ್ರ. ಸೊ ನಾನು ಅಡುಗೆ ಏನಾದರೂ ಮಾಡೋಣ ಅಂದ್ಬಿಟ್ಟು ತಿಂಡಿನೇ ಮಾಡೋಣ ಅಂತ ಅಂದ್ಕೊಂಡೆ. ಬಿಸಿ ಬಿಸಿ ಉಪ್ಮಾ ಮಾಡೋಣ ಅಂತ ಅಂದ್ಕೊಂಡೆ. ಸಾಂಬಾರು ಕೂಡ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಅವರೆಕಾಳು ಒಂದು ಸ್ವಲ್ಪ ಇತ್ತು. ಅವರೆಕಾಳು, ಕ್ಯಾರೆಟು, ಬೀನ್ಸು ಎಲ್ಲ ಹಾಕಿ ಉಪ್ಮಾ ಮಾಡೋಣ ಅಂತ. ಸೊ ಉಪ್ಮಾ ರೆಸಿಪಿ ಯಾವತ್ತೂ ನಾನು ತೋರಿಸಿಲ್ಲ. ಸೊ ಇವತ್ತು ಶೇರ್ ಮಾಡ್ಕೋತೀನಿ ನಾನು ಹೇಗೆ ಮಾಡ್ತೀನಿ ಉಪ್ಮಾ ಅಂತ. ಬಟ್ ನಾನು ಬನ್ಸಿ ರವೆಯಿಂದ ಉಪ್ಮಾನ ಮಾಡೋದು. ಇನ್ನು ಕೇಸರಿ ಬಾತ್ ಅವೆಲ್ಲ ಅಂತ ಬಂದರೆ ಬಾಂಬೆ ರವೆ, ಇಲ್ಲಾಂದರೆ ಚಿರೋಟಿ ರವೆದಲ್ಲಿ ಮಾಡ್ತೀನಿ. ಬಟ್ ಉಪ್ಮಾ ಅಂದರೆ ಬನ್ಸಿ ರವೆಲೇ ಮಾಡೋದು. ವೈಟ್ ರವೆಲಿ ಮಾಡೋದು ತುಂಬಾ ರೇರು. ಸೊ ಅದಕ್ಕೆ ಬೇಕಾಗಿರೋವಂಥದ್ದು ತರಕಾರಿಗಳನ್ನೆಲ್ಲ ತೊಗೊಳ್ತಾ ಇದ್ದೆ ಫ್ರಿಜ್ಜಿಂದ. ಸೊ ನಾನು ಕೂಡ ಬೆಟ್ಟದ ನೆಲ್ಲಿಕಾಯಿ ತಿಂತಾಯಿದ್ದೆ ಉಪ್ಪಾಕ್ಬಿಟ್ಟು. ನೆಲ್ಲಿಕಾಯಿ ಆಗಿರ್ಬೋದು, ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು, ತಿಂದ ತಕ್ಷಣ ಒಂಥರ ಮುಖ ಆಗಿಬಿಡುತ್ತೆ. ಸೊ ತುಂಬಾ ಒಳ್ಳೆಯದು. ಹೇರ್ ಫಾಲ್ ಇಶ್ಯೂಸ್ ಏನಾದರೂ ಇದ್ದರೆ ತುಂಬಾ ಒಳ್ಳೆಯದು. ಸೊ ಇವಾಗ ಒಂದು ಕಡಾಗೆ 1.5 ಗ್ಲಾಸಷ್ಟು ನಾನು ಬನ್ಸಿ ರವೆನ ತೊಗೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಅಂದರೆ ಅದ್ರದ್ದು ಘಮ ಘಮ ಅಂತ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಬೇಕು ಚೆನ್ನಾಗಿ. ಸೊ 1.5 ಗ್ಲಾಸ್ ಆದರೆ ಸಾಕು, ನಮ್ಮ 4 ಜನಕ್ಕೆ ಆರಾಮಾಗಿ ಆಗುತ್ತೆ. ಸೊ ಇವಾಗ ಅದೇ ಬಾಣಲಿಗೆ ರವೆನ ತೆಗೆದಿಟ್ಕೊಂಡು ಪಕ್ಕಕ್ಕೆ ಇವಾಗ ಅದೇ ಬಾಣಲಿಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಕೊಬ್ಬರಿ ಎಣ್ಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಮಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟರೊಳಗೆ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ, ಮತ್ತು ಈರುಳ್ಳಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೆ. ಸೊ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಏನಿದೆ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ. ಸೊ ಉಪ್ಮಾ ತುಂಬ ಜನಕ್ಕೆ ಇಷ್ಟ ಆಗೋಲ್ಲ. ಬಟ್ ಯಾಕೆ ಇಷ್ಟ ಆಗೋಲ್ಲ ಅಂತ ನನಗೂ ಗೊತ್ತಿಲ್ಲ. ತುಂಬ ಚೆನ್ನಾಗಿರುತ್ತೆ ಹಾಟ್ ಬಿಸಿ ಬಿಸಿ ತಿಂದರೆ. ಸೊ ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಅವರೆಕಾಯಿ, ಒಂದು ಸ್ವಲ್ಪ ಬೀನ್ಸು, ಕ್ಯಾರೆಟು ಹಾಕ್ಕೊಂಡಿದ್ದೀನಿ. ಇನ್ನೂ ಬೇಕಿದ್ರೆ ನೀವು ಆಲೂಗಡ್ಡೆ, ನವಿಲು ಕೋಸು, ಬಟಾಣಿ ಈ ಥರ ಬೇರೆ ಬೇರೆ ನಿಮ್ಗೆ ಇಷ್ಟ ಆಗಿರೋ ತರಕಾರಿಗಳನ್ನ ಹಾಕ್ಕೋಬೋದು. ಸೊ 50% ತರಕಾರಿನ ನಾನು ಎಣ್ಣೆಲೇ ಬೇಯಿಸ್ತೀನಿ ಚೆನ್ನಾಗಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಸೊ ಈ ಬೆಂದಾದಮೇಲೆ ನಾನು ನೀರು ಹಾಕೋತೀನಿ. 50% ಎಣ್ಣೆಲೇ ಬೇಯಬೇಕು. ಸೊ ನೀರು ಬಂದುಬಿಟ್ಟು 1.5 ಲೋಟ ಬನ್ಸಿ ರವೆಗೆ ನಾನು 4 ಲೋಟ ನೀರು ಹಾಕ್ಕೊಳ್ತೀನಿ. ತರಕಾರಿ ಕೂಡ ಒಂದು 50% ಬೇಯಬೇಕಲ್ಲ, ಹಾಗಾಗಿ 3 ಡಬಲ್ ಹಾಕಿದ್ಮೇಲೆ 1 ಲೋಟ ಎಕ್ಸ್ಟ್ರಾ ಹಾಕ್ಕೊಳ್ತೀನಿ. 2 ಹಾಕಿದ್ರೆ 5 ಹಾಕಬೇಕು ನೀರು, ಆ ಥರ. ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಕಾಯಿ ತುರಿನ ಕೊನೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಾಯಿ ತುರಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು. ಇನ್ನು ಉಪ್ಮಾಗೆ ಸಬ್ಸಿಗೆ ಸೊಪ್ಪನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋತಾರೆ. ಬಟ್ ನನಗೇನು ಅಷ್ಟು ಇಷ್ಟ ಆಗೋಲ್ಲ. ಸೊ ಈ ಥರ ಮಾಡಿದ್ರೇ ನನಗಿಷ್ಟ ಆಗೋದು. ಸೊ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ಲ, ಕುದ್ದಾದಮೇಲೆ ಸೊ ರವೆನ ಹಾಕಿಬಿಟ್ಟು ಜಾಸ್ತಿ ತಿರುಗಿಸ್ಬಾರ್ದು ಬನ್ಸಿ ರವೆನ. ಸೊ ಮಾಮೂಲಿ ರವೆ ಅಂದರೆ ತಿರುಗಿಸ್ಬೋದು. ಬಟ್ ಬನ್ಸಿ ರವೆನ ಏನು ಗೊತ್ತಾ, ಒಂದೇ ಸಲ ಹಾಕಿಬಿಟ್ಟು ರವೆನ ತಿರುಗಿಸ್ಬೋದು, ಅದು ಉಂಡೆ ಕಟ್ಟಲ್ಲ ಬನ್ಸಿ ರವೆ. ಬಟ್ ಮಾಮೂಲಿ ರವೆ ಅಂದರೆ ನೀವೊಂದು ಚೂರೇ ಹಾಕ್ತಾ ಕಲಿಸ್ಬೇಕು. ಒಟ್ಟಿಗೆ ಹಾಕ್ಬಿಟ್ರೆ ಒಂಥರ ಗಂಟು ಥರ ಕಟ್ಟುತ್ತೆ. ಬನ್ಸಿ ರವೆ ಹಾಗಲ್ಲ, ಒಂದೇ ಸಲ ಹಾಕ್ಬೋದು ರವೆ, ಪ್ಲಸ್ ಜಾಸ್ತಿ ಕಲಿಸ್ಬಾರ್ದು. ಹಾಕಿದಾಗ ಒಂದು ಸಲ ಕಲಿಸ್ಬೇಕು. ಅದೆಲ್ಲ ನೀರೆಲ್ಲ ಆವಿ ಆದಮೇಲೆ ಲಾಸ್ಟ್ಗೆ ಇನ್ನೊಂದು ಸಲ ಕಲಸಿ ಒಂದು ಸ್ವಲ್ಪ ಹೊತ್ತು ಹೀಟ್ ಮಾಡಿದ್ರೆ ಲೋ ಫ್ಲೇಮಲ್ಲಿ ಹಾಟ್ ಆ್ಯಂಡ್ ಟೇಸ್ಟಿ ಆಗಿರೋವಂಥದ್ದು ಬನ್ಸಿ ರವೆ ಮತ್ತು ಅವರೆಕಾಳು ಉಪ್ಮಾ, ತರಕಾರಿ ಉಪ್ಮಾ ಯಾವುದಾದ್ರೂ ಅನ್ಕೋಬೋದು, ರೆಡಿ ಆಗುತ್ತೆ. ಸೊ ಇವಾಗ ಸರ್ವ್ ಮಾಡಿಬಿಟ್ಟು ಸೊ ತಿನ್ನೋದೆ. ಹೊಗೆ ನೋಡಿ ಹೆಂಗೆ ಬರ್ತಿದೆ. ಅಂದ್ರಲ್ಲೂ ಈ ಮಳೆ ಚಳಿ ಇದ್ದಾಗ ಈ ಥರ ಹಾಟಾಗಿ ಫುಡ್ ತಿನ್ನೋದು ತುಂಬಾ ಮಜಾ ಇರುತ್ತಲ್ವ. ಸೊ ಊಟ ಎಲ್ಲ ಆದಮೇಲೆ ಪ್ರಕುಲ್ಗೆ ಹೋಮ್ವರ್ಕಲ್ಲಿ ಏನೋ ಸ್ವಲ್ಪ ಡೌಟ್ಸ್ ಇತ್ತು ಅಂದ್ಬಿಟ್ಟು ಕ್ಲಿಯರ್ ಮಾಡ್ತಾಯಿದ್ದೆ. ಹಾಗೆ ಅಡುಗೆ ಮಾಡ್ತಾನೆ ಓದಿಸ್ತಾ ಇರ್ತೀನಿ. ಸೊ ಇಷ್ಟು ಲೆಸನ್ ಓದು, ಇಷ್ಟು ಚಾಪ್ಟರ್ ಓದು, ಇಷ್ಟು ಪೇಜ್ ಓದು ಅಂತ ಹೇಳ್ತಾ ಇರ್ತೀನಿ. ಅಲ್ಲೇ ಕೂರಿಸ್ಕೊಂಡು ಓದಿಸ್ತಾ ಇರ್ತೀನಿ. ಇಲ್ಲ ಅವನೆಲ್ಲೋ ಇದ್ದರೆ ನಾನೆಲ್ಲೋ ಇದ್ದರೆ ಓದ್ಸೋಕ್ಕಾಗಲ್ಲ. ಸೊ ನನ್ನ ಕೆಲಸನೂ ಆಗಬೇಕು, ಒಟ್ಟಿಗೆ ಅವನದು ಕೆಲಸ ಏನಿದೆ ಓದೋದು ಕೂಡ, ಹೋಮ್ವರ್ಕು ಅದು ಇದು ಎಲ್ಲನೂ ಕೂಡ ಆಗಬೇಕು. ಹಾಗೆ ಡೌಟ್ಸ್ಗಳು ಕೂಡ ಅಲ್ಲೇ ಇದ್ಕೊಂಡು ಕ್ಲಿಯರ್ ಮಾಡ್ಬೋದಲ್ಲ. ಸೊ ಹಾಗಾಗಿ ಡೈನಿಂಗ್ ಟೇಬಲ್ ಮೇಲೇ ಕೂರಿಸ್ಬಿಟ್ಟು ನಾನು ಇಲ್ಲಿ ಅಡುಗೆ ಮಾಡ್ತಾ ಸೊ ಓದ್ಕೊ ಅಂತ ಹೇಳ್ತಾ ಇದ್ದೆ, ಡೌಟ್ಸ್ ಎಲ್ಲನೂ ಹೇಳ್ಕೊಂಡು. ಸೊ ಹೋಗ್ತಾ ಹೈಯರ್ ಕ್ಲಾಸಸ್ಸು ತುಂಬಾ ಇರುತ್ತೆ ಓದೋದು. ಸೊ ನಾವು ಒಂದು ಸ್ವಲ್ಪ ನಮ್ಮದು ಪೇರೆಂಟ್ಸ್ ಅನ್ನೋದು ಒಂದು ಹೆಲ್ಪ್ ಇದ್ದರೆ ಚೆನ್ನಾಗಿ ಓದ್ತಾರೆ, ಅರ್ಥ ಆಗೋ ಥರ ಅವ್ರಿಗೂ ಅರ್ಥ ಆಗುತ್ತೆ. ಬರೀ ಸ್ಕೂಲಲ್ಲಿ ಓದಿದ್ರೂ ಸಾಕಾಗಲ್ಲ. ಸೊ ನಾವು ಕೂಡ ನಮ್ಮ ಟೆಕ್ನಿಕ್ಸಲ್ಲಿ ಏನಿರುತ್ತೆ ಅದರಲ್ಲೂ ಕೂಡ ನಾವು ಒಂದು ಸ್ವಲ್ಪ ಹೇಳಿಕೊಟ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ಕ್ಲೀನಾಗಿ ಅರ್ಥ ಆಗುತ್ತೆ ಈಸಿಯಾಗಿ ಅನ್ನೋದಷ್ಟೇ. ಅಮ್ಮ ಮೇಲ್ಗಡೆ
ಬಟ್ಟೆ ಎಲ್ಲ ಹಾರಾಕಿದ್ರಲ್ಲ, ಹಂಗಾಗಿ ಅಪ್ಪ ಅಮ್ಮ ಎಲ್ಲ ಮೇಲೆ ಹೋಗೋರಲ್ಲ ಶಿಖಾ. ನಾನು ಪ್ರಕುಲ್ನ ಓದಿಸ್ತಾ ಇದ್ದೆ, ಅದಕ್ಕೆ ನೋಡಿ ಎಷ್ಟೊಂದು ಲೈಟು, ಈ ಲೈಟಿಂದ ಎಷ್ಟೊಂದು ಲೈಟ್ ಕಾಣಿಸುತ್ತೆ ಆಚೆ. ಸೊ ಏನಾದರೂ ಪಾರ್ಟೀಸ್ ಮಾಡಿದಾಗ ಈ ಲೈಟ್ ಹಾಕ್ಬಿಟ್ಟು ಇಲ್ಲಿ ಕೂತ್ಕೊಂಡು ತಿನ್ನೋದು, ಇಲ್ಲಿ ಲಾನಲ್ಲಿ ಚೆನ್ನಾಗಿರುತ್ತೆ. ಬಿಂಕು, ಶರ್ಟ್ ಹಾಕ್ಕೊಳ್ಳಲ್ವ ನೀನು ಚಳಿಗೆ? ಶರ್ಟ್ ಹಾಕ್ಬೇಕು ಇವ್ನು ಚಳಿಗೆ, ರಾತ್ರಿ ಹೊತ್ತು ಮಾತ್ರ. ಹಾಂ, ಫುಲ್ಲು ಚಳಿ ಚಳಿ ಅನಿಸ್ತಿದೆ ಯಪ್ಪ. ಕ್ಲೌಡ್ಸ್ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ. ಮೂನ್ ಕೂಡ ಮಂಜು ಮಂಜು, ಅಷ್ಟು ಒಂಥರ ಕ್ಲೌಡ್ಸ್ ಇದೆ. ಚಳಿ ಸಿಕ್ಕಾಪಟ್ಟೆ. ಈ ಲೈಟಿಂಗ್ ನೋಡಿ ಎಷ್ಟು ದೊಡ್ಡದಾಗಿ, ಎಷ್ಟು ಚೆನ್ನಾಗಿ ಬ್ರೈಟಾಗಿ ಕಾಣಿಸುತ್ತೆ ಲೈಟಿಂಗ್. ಸೊ ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದು ಆಚೆ ನೋಡೋದೇ ಒಂಥರ ಏನೋ ಒಂಥರ ಪೀಸ್ಫುಲ್ ಅಂತ ಅನಿಸುತ್ತೆ. ಆಚೆಗಡೆ ಆ ಗಿಡ ಮರ ಮತ್ತು ಕ್ಲೌಡಿ ವೆದರ್, ನಂಗೆ ಇದು ಮಿಸ್ ಮಾಡಲ್ಲ. ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮುಖ ನೋಡಿದ್ಮೇಲೆ ಆಚೆ ನೋಡ್ಬಿಡ್ತೀನಿ, ಸಖತ್ ಇಷ್ಟ ಆಗುತ್ತೆ. ಸೊ ಬೆಳಗ್ಗೆ ಎದ್ದು ಚಪಾತಿ ಮಾಡೋಣ, ಹಾಗೆ ಚಪಾತಿ ಮಾಡಿಬಿಟ್ಟು ಹೀರೆಕಾಯಿ ತೆಗೆದಿಟ್ಟಿದ್ದೀನಿ, ಹೀರೆಕಾಯಿ ಮಸಾಲ ಕರಿ ಮಾಡೋಣ ಅಂತ. ಸೊ ಮಧ್ಯಾಹ್ನ ಸಾಂಬಾರಿಗೂ ಅದೇ ಆಗುತ್ತೆ. ಸೊ ಹಾಗಾಗಿ ಮೊದಲು ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಬೇಡ, ಅಷ್ಟೊತ್ತಿಗೆ ಚೆನ್ನಾಗಿ ನೆನೆಯುತ್ತೆ. ಅದಾದಮೇಲೆ ಸಾಂಬಾರು ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಸೊ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು. ಈ ರೆಸಿಪಿನ ಆಲ್ರೆಡಿ ನಾನು ತೋರಿಸಿದ್ದೀನಿ, ಹೀರೆಕಾಯಿ ಮಸಾಲೆ ಸಾಂಬಾರು ಹೇಗೆ ಮಾಡೋದು ಅಂತ. ಚಪಾತಿ ಹಿಟ್ಟಿಗೆ ಮೆಂತ್ಯ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಮಾಡಿದ್ರೆ ಸೊ ಮಕ್ಕಳು ಕೂಡ ಸೊಪ್ಪನ್ನ ತಿಂದಂಗೆ ಆಗುತ್ತೆ. ಏನಕ್ಕಾದರೆ ಮೆಂತ್ಯಲ್ಲಿ ಐರನ್ ಕಂಟೆಂಟ್ ತುಂಬಾ ಇರುತ್ತೆ. ಸೊ ಹಾಗೆ ಕೊಟ್ಟರೆ ಕಹಿ ಒಗ್ರು ಏನೇನೋ ಅಂತ ರೀಸನ್ಸ್ ಕೊಡ್ತಾರೆ, ತಿನ್ನಲ್ಲ ಸರಿಯಾಗಿ. ಈ ಥರ ಚಪಾತಿಗೆ ಹಾಕ್ಬಿಟ್ರೆ ಆರಾಮಾಗಿ ಸೊಪ್ಪು ಜೊತೆ ಚಪಾತಿ ಕೂಡ ತಿಂತಾರಲ್ಲ, ಹಾಗಾಗಿ ಸೊ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಾಮೂಲಿ ಹಿಟ್ಟಿಗೆ ಈ ಥರ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿಬಿಟ್ಟು ಎಲ್ಲ ಒಂದೇ ಸತಿಗೆ ನೀರು ಹಾಕಿ ಕಲಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ಇನ್ನು ಪೇಸ್ಟ್ ಎಲ್ಲ ಮಾಡಿದ್ರೆ ಗ್ರೀನ್ ಚಪಾತಿ ಆಗುತ್ತೆ. ಈ ಥರನೂ ಮಾಡ್ಬೋದು, ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಅಲ್ಲಲ್ಲಿ ಸೊಪ್ಪಿರುತ್ತಲ್ಲ, ಚೆನ್ನಾಗಿರುತ್ತೆ ನೋಡಿ, ಈ ಥರ ಕಾಣಿಸುತ್ತೆ. ಸೊ ಮಾಮೂಲಿ ಚಪಾತಿಗೆ ಹೆಂಗೆ ನಾವು ಮಾಡ್ಕೋತೀವಿ ಕಲಿಸ್ಬಿಟ್ಟು ಅದೇ ರೀತಿಯೇ ಮಾಡೋದು. ಸೊ ಒಂದು ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಹಾಗೆ ಬಿಟ್ಬಿಡ್ತೀನಿ, ಚೆನ್ನಾಗಿ ನೆನ್ಕೊಳ್ಳುತ್ತೆ. ಸೊ ಅಷ್ಟೊತ್ತಿಗೆ ನಾನು ಇಲ್ಲಿ ಸಾಂಬಾರು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಹಾಗಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ, ಈರುಳ್ಳಿ ಹಾಕ್ತಾನೆ. ಸೊ ಹೀರೆಕಾಯಿ, ಕ್ಯಾರೆಟ್, ಆಲೂಗಡ್ಡೆ ಎಲ್ಲ ಹಾಗಂಗೆ ಅಡುಗೆ ಮಾಡ್ತಾ ಒಗ್ಗರಣೆ ಹಾಕ್ತಾನೆ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ಈಸಿ ಆಗುತ್ತೆ ಮತ್ತು ಟೈಮ್ ಕೂಡ ಸೇವ್ ಮಾಡ್ಬೋದಲ್ವ, ಹಾಗಾಗಿ. ಸೊ ಇಷ್ಟೆಲ್ಲ ಮಾಡಿಬಿಟ್ರೆ ನಾನೊಂದು ಕಡೆ ರೈಸ್ಗೂ ಕೂಡ ಇಟ್ಟಿದ್ದೀನಿ. ಏನಂದರೆ ಬರೀ ಚಪಾತಿ ನಂಗೆ ಮಧ್ಯಾಹ್ನ ತಿನ್ನೋಕ್ಕಾಗಲ್ಲ, ಒಂದಷ್ಟು ರೈಸ್ ತಿಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಅರ್ಧ ಲೋಟದಷ್ಟು ನಾನು ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಚಪಾತಿ ಹೀಗಾಗ್ತಿದೆ, 2 ಸೈಡು ಮಾಮೂಲಿ ಒಂದು ಸ್ವಲ್ಪ ಎಣ್ಣೆ ಸವರಿದ್ರೆ ಮೆತ್ತಗೆ ಸಾಫ್ಟಾಗಿರುತ್ತೆ. ಡ್ರೈ ಕೂಡ ಅಷ್ಟೊಂದು ನನಗೆ ಚಪಾತಿ ಇಷ್ಟ ಆಗೋಲ್ಲ. ಮಕ್ಕಳಿಗೂ ಕೂಡ ಅಷ್ಟೇ ಎಣ್ಣೆ ಸವರಿ ಮಾಡಿದ್ರೇ ಚಪಾತಿ ಇಷ್ಟ ಆಗೋದು. ಟ್ರೈ ಮಾಡ್ಬೋದು. ಮೆಂತ್ಯದ ಸೊಪ್ಪು ಅಂತಂದಲೇ ಅಲ್ಲ, ಸಬ್ಬಾಕ್ಸಿ ಸೊಪ್ಪು, ಇನ್ನು ಪಾಲಕ್ ಸೊಪ್ಪಲ್ಲೂ ಕೂಡ ಮಾಡ್ಕೋಬೋದು. ಈ ಥರನೇ ಮೆಂತ್ಯ ಸೊಪ್ಪು ನಾವು ಏನು ಕಟ್ ಮಾಡಿದ್ದೀವಿ ಅದೇ ರೀತಿ ಬೇರೆ ಸೊಪ್ಪಲ್ಲೂ ಕೂಡ ಮಾಡ್ಕೋಬೋದು. ಸೊ ರೆಡಿಯಾಗಿ ಬಂದೆ ಆಫೀಸ್ಗೆ ಹೋಗೋದಕ್ಕೆ. ಸೊ ಹೋಗ್ತಾ ತಿನ್ನೋವಾಗ ಬಿಸಿ ಚಪಾತಿ ಮಾಡ್ಕೋತೀನಿ. ಅದಕ್ಕೂ ಮುಂಚೆ ಪ್ರಕುಲ್ ತಿನ್ನೋದಕ್ಕೆ ನನಗೆ ಬಾಕ್ಸಿಗೆ ಎಲ್ಲ ಫಸ್ಟ್ ರೆಡಿ ಮಾಡಿ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ತಿನ್ನೋವಾಗ ಮಾತ್ರ ಸ್ವಲ್ಪ ಬಿಸಿ ತಿಂತೀನಿ. ಸೊ ತಣ್ಣಗಿರೋದು ತಿನ್ನೋಕ್ಕಾಗಲ್ಲ. ಹೇಗೋ ಮಧ್ಯಾಹ್ನ ಆಫೀಸ್ಗೆ ಹೋದಾಗ ಅದೇ ತಣ್ಣಗಿರೋದು ತಿನ್ನಬೇಕು, ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಬಿಸಿಗೆ ತಿನ್ನೋಣ ಅಂದ್ಬಿಟ್ಟು ಆಗಲೇ ಮಾಡಿಬಿಟ್ಟು ಸೊ ರೆಡಿಯಾಗಿ ಬಂದಮೇಲೆ ಬಿಸಿ ಮಾಡಿಕೊಂಡು ತಿಂತೀನಿ ನಾನು. ಗೈಸ್, ಬಂದ ತಕ್ಷಣ ಎಕ್ಸಸೈಸ್ ಮಾಡ್ತೀನಿ ಒಂದು ಅರ್ಧ ಗಂಟೆ, ಎಲ್ಲ 20 ನಿಮಿಷದಿಂದ 30 ನಿಮಿಷದವರೆಗೂ ಎಕ್ಸಸೈಸ್ ಮಾಡ್ತೀನಿ. ಸೊ ಅಬ್ಡಾಮೆನ್ ಎಕ್ಸಸೈಸು. ಸೊ ವಾರ್ಮಪ್ ಮಾಡಿಬಿಟ್ಟು ಕೆಲವೊಂದು ಅಬ್ಡಾಮೆನ್ ಎಕ್ಸಸೈಸ್ ಮಾಡ್ತೀನಿ. ಸಾಕಷ್ಟು ಪ್ರೀವಿಯಸ್ ವೀಡಿಯೋಸಲ್ಲಿ ತೋರಿಸಿದ್ದೀನಿ ನಾನು. ಸೊ ಒಂದು 20-30 ನಿಮಿಷ ಎಕ್ಸಸೈಸ್ ಮಾಡ್ತೀನಿ. ಆಮೇಲೆ ಇವಳಿಗೆ ಮುಖ ತೊಳ್ಸೋದು. ಬೆಳಗ್ಗೆ ನಾನು ಬೇಗ ಮಾಡಿಸಿದ್ರೆ ಸಂಜೆ ಒಂದ್ಸತಿ ಸ್ನಾನ ಮಾಡಿಸ್ತೀನಿ. ಇಲ್ಲ ಅಂದರೆ ಅಮ್ಮ ಮಾಡಿಸಲ್ಲ, ಬರೀ ಮುಖ ಒಂದು ವಾಶ್ ಮಾಡ್ತೀನಿ ಅಷ್ಟೇ. ನಾನು ಅಷ್ಟೊತ್ತಿಗೆ ಮಾಡಿಸಿ ಹೋಗಿರ್ತೀನಲ್ವಾ 8 ಗಂಟೆಗೆ. ಸೊ ಬೆಳಗ್ಗೆಯಿಂದ ಇರ್ತಾಳೆ. ಹಂಗಿದ್ದಾಗ 2 ಟೈಮ್ಸ್ ಮಾಡಿಸ್ತೀನಿ. ಇಲ್ಲ ಅಮ್ಮ ಯಾವಾಗಾದರೂ ಮಧ್ಯಾಹ್ನ ಮಾಡಿಸ್ತಾರೆ, ಅವಾಗ 1 ಟೈಮ್ ಅಷ್ಟೇ ಸ್ನಾನ, ಫೇಸ್ ವಾಶು ಮಾಡಿಸ್ತೀನಿ ಅಷ್ಟೇ. ಈಗ ಮಲ್ಕೊಂಡೈತು, ಫುಲ್ ಮೈ ಮುರಿತಿದ್ದಾಳೆ ಅವಳು. ಏನು ದಶಿ, ಫುಲ್ ರೆಸ್ಟ್ ಅನ್ನೋದೇ ಇಲ್ಲ. ಆ್ಯಂಡ್ ಲಶಿ ಇವಾಗ ಹೋಗಿ ಪ್ರಕುಲ್ನ ಕರ್ಕೊಂಬರ್ಬೇಕು. ಪ್ರಕುಲ್ನ ಕರ್ಕೊಂಡ್ಬಂದು ಅಡುಗೆ ಎಲ್ಲ ರೆಡಿ ಮಾಡ್ಕೊಬೇಕು. ಹೌದಾ,
ಮಳೆ ಬರ್ತಿದೆ, ಮಳೆ ಬಂತು ಅಂತ ಹೇಳ್ತಿದ್ದಾಳೆ. ಮೀನ್ಸ್ ತಪ್ಪುತ್ತೆ ಕೆಲಸ, ಆಚೆ ಕೆಲಸ, ಮನೆ ಕೆಲಸ ಎಲ್ಲ ಸ್ಟ್ರೆಸ್ ಆಗಿ. ಬಟ್ ಈ ಸ್ಟ್ರೆಸ್ಸಲ್ಲಿ ಮಕ್ಕಳ ಮೇಲೆ ಕೋಪ ಮಾಡ್ಕೋಬಾರ್ದು. ಏನೇ ಬಂದ್ರೂ ಕಂಟ್ರೋಲ್ ಮಾಡ್ಕೋಬೇಕು ಒಂದು ಸ್ವಲ್ಪ ಅಲ್ವಾ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಆಕ್ಸೆಪ್ಟ್ ಮಾಡಬೇಕು ಏನೇ ಸ್ಟ್ರೆಸ್ ಆದರೂ. ಕ್ರಿಕೆಟ್ಗೆ ಹೋಗಿದ್ದಾರಲ್ಲ ಅಣ್ಣ, ನೀವು ಸ್ಕೂಲ್ಗೆ ಹೋಗ್ಬೇಕು ನೆಕ್ಸ್ಟ್ ಮಂತು. ದೋಸೆಗೆ ಬೇರೆ ನೆನಾಕಿದ್ದೀನಿ ಅಕ್ಕಿ ಎಲ್ಲ, ಅದನ್ನ ರುಬ್ಬೇಕು ನಾಳೆ ತಿಂಡಿ ದೋಸೆಗೆ ಅಂತ. ಸೊ ಪ್ರತಿದಿನ ಏನು ಮಾಡೋದು, ಇಡ್ಲಿ ದೋಸೆಗೆ ಒಂದಿನ, ಸೊ ಇಡ್ಲಿ ದೋಸೆಗೆ ನೆನಾಕಿದ್ರೆ ಒಂದಿನ ಟೆನ್ಷನ್ ಇಲ್ಲದಲ್ಲೇ ಮಾಡ್ಬೋದು ತಿಂಡಿ. ಬಟ್ಟೆ ಒಗೆಸ್ಕೊಂಡು ನಮ್ಮ ಮನೆ ಕೆಲಸ ಆಗಿದೆ, ಬಟ್ಟೆ ಒಕ್ಕೊಂಡು ಕುತ್ಕೊಂಡಿದ್ದಾರೆ ಇವಾಗ ಅಲ್ಲ ರಶಿ. ಸೊ ನಾನು ಆಯಿಲ್ ಅಪ್ಲೈ ಮಾಡ್ಕೋಬೇಕು. ಸೊ ಬಂದ್ಮೇಲೆ ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಹೀಗೆ ಮಾಡ್ಕೋಬೇಕು, ಬಟ್ ಇವಾಗ ಕ್ರಿಕೆಟಿಗೆ ಟೈಮ್ ಆಗಿಬಿಟ್ಟಿದೆ, ಹೋಗಬೇಕು. ಮಳೆ ಬರೋ ಥರ ಇದೆಯಲ್ಲ, ಹಾಗಾಗಿ ಬೇಗ ಕರ್ಕೊಂಡು ಬರೋಣ ಅಂತ. ಈ ಥರ ಕೂಮ್ಸ್ ಎಲ್ಲ ತರ್ತೀನಾ, ಒಡೆದೊಡ್ದು ಬಿಸಾಕಿ ಆಟಾಡಿಕೊಂಡು ಎಷ್ಟು, ಇದು 3ನೇ ಸಲ ಕೂಮ್ ಸೆಟ್ ಬರುತ್ತೆ. ಇದು 3ನೇ ಟೈಮ್ ಏನೋ ಬುಕ್ ಮಾಡಿರೋದು. ಎಲ್ಲ ಹಿಂಗೆ ಒಡೆದೊಡ್ದು ಹಾಕಿ ಬಿಸಾಕ್ತಾರೆ. ಉಡ್ಡದಲ್ವ ಇರಲ್ಲ, ಜಾಸ್ತಿ ಜೋರಾಗಿ ಹಾಕ್ಬಿಟ್ರೆ. ಯಾರು ಹೊಡೆದಾಕಿದ್ದು? ಎಷ್ಟಲ್ಲ ಕೂಮ್ ಹೊಡೆದಾಕೋದು? ತೆಗಿ. ಓಕೆ, ಮತ್ತೆ ನಾನು ಇವಾಗ ಕಂಟಿನ್ಯೂ ಮಾಡ್ತೀನಿ ಕೊಡೋದು. ಅಡುಗೆ ಎಲ್ಲ ಸಾಂಬಾರಿತ್ತಲ್ಲ, ಅದಕ್ಕೆ ರೈಸ್ ಮಾಡಿಬಿಟ್ಟು ಆಮ್ಲೆಟ್ ಮಾಡೋಣ ಅಂತ ಮಾಡಿ ತಿಂದಿದ್ದಾಯಿತು. ಸೊ ತಿಂದಾದಮೇಲೆ ಅಕ್ಕಿಗೆ ನೆನೆಸಿದ್ದೆಲ್ಲ ಎಲ್ಲ ರುಬ್ಕೋಬೇಕು. ಸೊ ಒಂದಿನ ಈ ಥರ ಇದ್ದರೆ ಟೆನ್ಷನ್ ಇರೋಲ್ಲ, ನಾಳೆ ಏನು ಮಾಡೋದು ತಿಂಡಿ, ನಾಳೆ ಏನು ಮಾಡೋದು ಅಂತ. ಸೊ ಇಡ್ಲಿ ದೋಸೆ ಇದ್ದಾಗ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ, ಬಟ್ ಟೆನ್ಷನ್ ಇರೋಲ್ಲ ಏನು ಮಾಡೋದು ನಾಳೆಗೆ ಅಂತ. ಏನಕ್ಕಂದರೆ ಹಿಂದಿನ ದಿನವೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ಲ, ಟೆನ್ಷನ್ ಇರೋದಿಲ್ಲ. ಮಾಮೂಲಿ ಈ ದೋಸೆಗೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಅವಲಕ್ಕಿ, ಒಂಚೂರು ಮೆಂತ್ಯ ಮತ್ತು ಈ ದೋಸೆ ಅಕ್ಕಿ ಬರುತ್ತಲ್ಲ ಅದನ್ನು ಹಾಕೋದು. 5 ಐಟಮ್ ಹಾಕ್ತೀನಿ ದೋಸೆಗೆ. ಇನ್ನು ಕೆಲವರು ಹೆಸರು ಬೇಳೆ ಅದು ಇದು ಅಂತ ಎಲ್ಲ ಹಾಕೋತಾರೆ, ಅವರ ಟೇಸ್ಟ್ ತಕ್ಕನಂಗೆ. ನಾನು ಇಷ್ಟೇ 5 ಐಟಮ್ಸ್ ಮಾತ್ರ ಹಾಕಿಬಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ತೀನಿ. ಬೇಕು ಅನ್ನೋವಾಗ ನೀರು ಕಲಿಸ್ಬಿಟ್ಟು ದೋಸೆಗೆ ಹಾಕ್ಕೋತೀನಿ. ಸೊ ಎಷ್ಟು ನಾನು ಎಲ್ಲ ಸೇರಿ ಒಂದು 4 ಲೋಟ ಆಗ್ಬೋದೇನೋ ಅಷ್ಟೇ. 4 ಜನಕ್ಕೆ 4 ಲೋಟ ಆಗುತ್ತೆ ಸರಿಯಾಗಿ ಒಂದಿನಕ್ಕೆ. ಸೊ ಎಲ್ಲ ಆದಮೇಲೆ ಚೆನ್ನಾಗಿ ಕೈಯಿಂದ ಕಲಸಿ ಇಡಬೇಕು. ಆವಾಗ ಕೈಯಲ್ಲಿ ಕಲಸಿ ಇಟ್ರೇ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ, ಅಂದರೆ ಉಬ್ಬುತ್ತೆ. ಸೊ ದೋಸೆ ಎಲ್ಲ ಹಿಟ್ಟೆಲ್ಲ ರೆಡಿ ಮಾಡಿಬಿಟ್ಟು ಸೊ ಬಂದೆ. ಪ್ರಕುಲ್ಗೆ ಒಂದು ಸ್ವಲ್ಪ ಹೋಮ್ವರ್ಕ್ ಇತ್ತು, ಅದನ್ನು ಕೂಡ ಹೇಳಿಕೊಟ್ಟು ಸ್ವಲ್ಪ ಓದಿಸ್ಬಿಟ್ಟು ಬಂದೆ. ಸೊ ಮಲ್ಕೊಳ್ಳೋದೇ ಇನ್ನು ಕೆಲಸ, ಜಾಸ್ತಿ ಹೊತ್ತು ಲೇಟ್ ಮಾಡಲ್ಲ. ಸೊ ಮಲ್ಗೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೊತ್ತು ಕಮೆಂಟ್ಸ್ ನೋಡ್ತೀನಿ, ಇಲ್ಲ ಅದಕ್ಕೂ ಮುಂಚೆನೇ ಕಮೆಂಟ್ಸ್ ನೋಡ್ತಾ ಇರ್ತೀನಿ, ರಿಪ್ಲೈ ಕೊಡ್ತಾ ಇರ್ತೀನಿ. ಏನಾದರೂ ಪೆಂಡಿಂಗ್ ಇದ್ದರೆ ರಿಪ್ಲೈ ಮಾಡೋ ಅಂಥದ್ದು ನೈಟ್ ಕಮೆಂಟ್ಸ್ಗೆ ರಿಪ್ಲೈ ಕೊಟ್ಟು ಮಲ್ಕೋತೀನಿ. ಸೊ ಏನೂ ಇಲ್ಲ ಅಂದರೆ ಹೋಗಿ ಒಂದು ಸ್ವಲ್ಪ ಹೊತ್ತು ಲಶಿಕಾಗೆ ಒಂದು ಸ್ವಲ್ಪ ABCD ನಂಬರ್ಸು ಎಲ್ಲ ರೀಕಾಲ್ ಮಾಡಿಸ್ತೀನಿ ಪ್ರತಿದಿನಾನು ಮಲ್ಗೋಕ್ಕಿಂತ ಮುಂಚೆ. ಆವಾಗ ಚೆನ್ನಾಗಿ ರೀಕಾಲ್ ಆಗುತ್ತೆ ಬ್ರೈನಲ್ಲಿ. ಸೊ ಅಷ್ಟು ಹೇಳಿಬಿಟ್ಟು ಅವಳು ಮಲ್ಕೋತಾಳೆ, ಟಯರ್ಡ್ ಆಗಿರ್ತಾಳೆ, ನಾನು ಕೂಡ ಟಯರ್ಡ್ ಆಗಿರ್ತೀನಲ್ಲ, ಮಲ್ಕೊಂಬಿಡ್ತೀನಿ. ಆ್ಯಂಡ್ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೊಂದು ಚಿಕ್ಕ ಪುಟ್ಟ ಹಾಗೆ ಒಂದು ಸಿಂಪಲ್ ವ್ಲಾಗ್ ಮಾಡಿದೆ ಅಷ್ಟೇ. ಸೊ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.